ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಮಂಗಳೂರು ಮೂಲದ ಜಿಎಫ್ಎ ಸಂಸ್ಥೆ ಯರಪನಹಳ್ಳಿ ಗ್ರಾಮದಲ್ಲಿ ಚರ್ಚ್ಗೆ ಸೇರಿದ ಜಾಗವನ್ನು ಕಬಳಿಸಿದ್ದಾರೆ ಅಂತ ಕರ್ನಾಟಕ ದಲಿತ ಸೇವಾ ಸಮಿತಿ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ ಆರೋಪಿಸಿದ್ದಾರೆ. ಕ್ಷೇತ್ರದ ಯರಪನಹಳ್ಳಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಅವರು, 26 ವರ್ಷಗಳ ಹಿಂದೆ ಯರಪನಹಳ್ಳಿ ಗ್ರಾಮದ ಮುನಿರಾಜು ಕುಟುಂಬದವರು ಚರ್ಚ್ ನಿರ್ಮಿಸುವುದಕ್ಕೆ ಸರ್ವೆ ನಂಬರ್ 48/3ರಲ್ಲಿ 5 ಗುಂಟೆ ಜಾಗವನ್ನು ಕೆ.ಎ. ಜಾನ್ ಅವರ ಹೆಸರಿಗೆ ಕ್ರಯ ಮಾಡಿಕೊಟ್ಟಿದ್ದಾರೆ. ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಜನರು ನೀಡಿದ ದೇಣಿಗೆ ಹಣದಲ್ಲಿ ಜಿಎಫ್ಎ ಸಂಸ್ಥೆ ಮೂಲಕ ಚರ್ಚ್ ನಿರ್ಮಿಸಿ 26 ವರ್ಷದಿಂದ ಯೇಸು ದೇವರ ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ. 26 ವರ್ಷದಿಂದ ಯಾವುದೇ ತೊಂದರೆ ಇರಲಿಲ್ಲ. ಮಂಗಳೂರು ಮೂಲದ ಜಿಎಫ್ಎ ಸಂಸ್ಥೆ ಜನರಿಂದ ದೇಣಿಗೆ ಪಡೆದ ಹಣದಲ್ಲಿ ಸ್ವಂತಕ್ಕೆ ಸಾವಿರಾರು ಎಕರೆ ಜಮೀನು ಖರೀದಿ ಮಾಡಿದೆ. ಈ ಸಂಸ್ಥೆಯ ಆಸ್ತಿಗಳನ್ನು ಕೇಂದ್ರ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡಿರುವುದರಿಂದ ಆರ್ಥಿಕವಾಗಿ ದಿವಾಳಿಯಾಗಿದೆ ಅಂತ ಆರೋಪಿಸಿದ್ದಾರೆ. ಯಾವುದೇ ಮೂಲಗಳಿಂದ ಆದಾಯ ಇಲ್ಲದ ಕಾರಣ ಹಳೆ ಚರ್ಚ್ಗಳನ್ನು ಗುರಿಯಾಗಿಸಿಕೊಂಡು ತಮ್ಮ ಅಧಿಕಾರ ಬಳಸಿಕೊಂಡು ಚರ್ಚ್ಗಳಿಗೆ ಜಾಗವನ್ನು ಕಬಳಿಸಲು ಈಗ ಮುಂದಾಗಿದೆ. ಯರಪನಹಳ್ಳಿಯಲ್ಲಿ ಚರ್ಚ್ ಜಾಗವನ್ನು ಕಬಳಿಸುವ ಉದ್ದೇಶದಿಂದ ಪೊಲೀಸರು ಸಹಾಯ ಪಡೆದು ನಮ್ಮ ನೂರಾರು ಭಕ್ತರನ್ನ ಚರ್ಚ್ನಿಂದ ಹೊರಗೆ ಹಾಕುವ ಮೂಲಕ ದೌರ್ಜನ್ಯ ಎಸಗಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಇನ್ನು ಪ್ರಾರ್ಥನೆ ಮಾಡಲು ಸ್ಥಳವಿಲ್ಲದೆ ತಾತ್ಕಾಲಿಕವಾಗಿ ಬಾಡಿಗೆ ಕಟ್ಟಡದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಲಯವು ಜಾಗದ ವಿಚಾರದಲ್ಲಿ ಯಥಾವತ್ತಾಗಿ ಕಾಪಾಡಿಕೊಳ್ಳಲು ತಡೆಯಾಜ್ಞೆ ನೀಡಿದರೂ ನಮ್ಮನ್ನು ಬಲವಂತವಾಗಿ ಹೊರಗೆ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ದಲಿತ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಚಿಕ್ಕಣ್ಣ, ರಾಜ್ಯ ಉಪಾಧ್ಯಕ್ಷ ಕೃಷ್ಣಮೂರ್ತಿ, ಜಿ. ವೆಂಕಟೇಶ್, ವಿಜಯ್ ಕುಮಾರ್ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಜರಿದ್ದರು. ಸರ್ ಏನು ಏನು ಆಯ್ತು ಹಿಂಗಿಡ್ಕಡ್ರಿ ಸರ್ ಡಾಕ್ಯುಮೆಂಟ್ ಹಿಂಗಿಡ್ಕಡ್ರಿ ಜೊತೆಯಲ್ಲಿ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ರು. ಅವರು ಕೆಟ್ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ಅವ್ರು ಹೇಳಿದ್ರು, ಇದು ಕೆಟ್ಕೊಡ್ಬೇಕಾದ್ರೆ ಈ ನಿಮಗೆ ಫ್ರೀ ಸಿಕ್ಕಿರುವ ಸ್ಥಳ ಅದು ನಮ್ಮ ಹೆಸರು ಅದರಲ್ಲಿ ಬರಬೇಕು, ಇಲ್ಲಾಂದರೆ ನಾವು ಅದು ಕೆಟ್ಟಕ್ಕಾಗಲ್ಲ ಅಂತ ಹೇಳಿ ರಿಜಿಸ್ಟರ್ ಮಾಡುವಾಗ ಗಾಸ್ಪಲ್ ಫಾರ್ ಏಷ್ಯಾ ಡೈರೆಕ್ಟರ್ ಗಾಸ್ಪಲ್ ಫಾರ್ ಏಷ್ಯಾ ಕೆ.ಎ. ಜಾನ್ ಅಂತ ನನ್ನ ಹೆಸರು ಹಾಕಿ ಆವತ್ತು ರಿಜಿಸ್ಟರ್ ಮಾಡಿದರು. ಆ ಓನರು ಈಗಲೂ ಇದ್ದಾರೆ, ನಿನ್ನೆನೂ ಬಂದು ನಮ್ಮ ಹತ್ರ ಮಾತಾಡಿದ್ದಾರೆ. ಆದರೆ ಅದಾದ ನಂತರ ನಾವು ಈ ಥರ ಅನೇಕ ಜನರಲ್ಲಿ ಹಳ್ಳಿಗಳಿರುವ ಅನೇಕರು 10 ರೂಪಾಯಿ ಆ ಕಾಲದಲ್ಲಿ 20 ರೂಪಾಯಿ ಎಲ್ಲ ಕೊಟ್ಟು ಸಹಾಯ ಮಾಡಿದ್ದಾರೆ ಅದು ಕೆಟ್ಟಕ್ಕೆ. ಅದು ಮಾತ್ರವಲ್ಲ, ಅನೇಕರು ಬಂದಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ. ಇದೆಲ್ಲ ಮಾಡಿ ನಾವು ಕೆಟ್ಟಿ ಇಷ್ಟು ವರ್ಷ ಆದಮೇಲೆ ಈಗ ಆ ಸಂಸ್ಥೆಯಲ್ಲಿ ಅನೇಕ ಸಾರಿ ಸರ್ಕಾರ ಮೂಲಕವಾಗಿ ಸಂಸ್ಥೆ ಹಣದ ವಿಷಯದಲ್ಲಿ ಫ್ರೀಸ್ ಮಾಡುವಾಗ ನನಗೆ ಅಲ್ಲಿ ಇರೋಕ್ಕೆ ಇಷ್ಟವಿರಲಿಲ್ಲ. ಅದಕ್ಕೆ ನಾನು ಇವರು ಈ ಗಾಸ್ಪಲ್ ಫಾರ್ ಏಷ್ಯಾ ಎಂಬುದಾಗಿರುವ ಸಂಸ್ಥೆ ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೊಂದು ಸಂಸ್ಥೆ ಅವರು ಸ್ಟಾರ್ಟ್ ಮಾಡಿದರು, ಬಿಲೀವರ್ಸ್ ಚರ್ಚ್ ಎಂಬುದಾಗಿ ಹೇಳಿ. ಕಳೆದ ವರ್ಷದಲ್ಲಿ ಕೇರಳದಲ್ಲಿ ಕಾರಿನಿಂದ ಸುಮಾರು ಕೋಟ್ಯಾಂತರ ದುಡ್ಡು ಅಂದರೆ ದುಡ್ಡು ಇಟ್ಕೊಂಡಿದ್ದರಿಂದ ಎಷ್ಟೋ ಕೋಟಿಗಳು ಕಾರಿಂದ ಸಿಕ್ಕಿರುವುದರಿಂದ ಅವರ ಅಕೌಂಟ್ಗಳು ಇಂಡಿಯಾದಲ್ಲಿ ಎಲ್ಲ ಫ್ರೀಸ್ ಆಗಿದೆ. ಈಗ ಅವರ ಹತ್ರ ದುಡ್ಡಿಲ್ಲ ಅಂತೇಳಿ ಹಳೆ ಚರ್ಚ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಬಂದು ಈಗ ಚರ್ಚ್ಗಳನ್ನು ವಾಪಸ್ ಹಿಡಿಯೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಮ್ಮನ್ನು ಸಹ ನಮಗೆ ಯಾವ ಗಲಾಟೆ ಮಾಡುವುದಕ್ಕಾದ ಹಳ್ಳಿಗಳ ಮೇಲೆ ಒಂದೊಂದು ಮನೆಗೆ ಒಂದೊಂದು ವಿಸಿಟ್ ಹಾಕಿ ಒಂದೊಂದು ಆತ್ಮಗಳನ್ನು ಅವರು ಕಂಡುಕೊಳ್ಳೋದಕ್ಕೆ ಇದು ಮಾಡಿದ್ದಾರೆ. ಆದರೆ ನಾವು ಅಲ್ಲಿ ನಡೆಸುವಂಥ ಸಭೆ ಯರಪನಹಳ್ಳಿ ಕ್ರಾಸಲ್ಲಿ ಅನೇಕ ಅವರು ನಿನ್ನೆ ದಿನದಲ್ಲಿ ಇಷ್ಟು ದಿನ 26 ವರ್ಷದಿಂದ ನಾವು ನಡೆಸಿದ್ರು ಕೂಡ ನಾವು ಬಂದು ನಿನ್ನೆ ಬಂದುಬಿಟ್ಟು ಎಲ್ಲ ಪೊಲೀಸರ ಮುಖಾಂತರ ಅವರು ಹೈಕಮಾಂಡ್ ಮುಖಾಂತರ ಬಂದು ಅವ್ರು ನಮ್ಮನ್ನು ಆಚೆ ಕಳಿಸಿದ್ದಾರೆ, ಪೊಲೀಸರು ನಮ್ಮನ್ನು ಆಚೆ ಕಳಿಸ್ಬಿಟ್ಟಿದ್ದಾರೆ. ಇದಕ್ಕೊಂದು ದಾರಿ ನಮಗೊಂದು ಸಭೆಯನ್ನು ಬೇಕಾಗಿದೆ, ಸಭೆ ಕಟ್ಕೊಳ್ಳೋದಕ್ಕೆ ನಮ್ಗೆ ಇದು ಮಾಡಿಕೊಡ್ಬೇಕು ಅಂತ ಮಾಡ್ತಾ ಇರ್ತಾಯಿದ್ವಿ. 26 ವರ್ಷದಿಂದ ಜಾನ್ ಫಸ್ಟ್ ಅವರೇ ನಡೆಸ್ತಾ ಇದ್ದಾರೆ. ಅಲ್ಲಿ ಜಾಗ ಪ್ರಾಪರ್ಟಿ ಅವ್ರದ್ದೇ, ಕಟ್ಟಿರೋದು ಅವರೇ. ನಾವು ನೈಟೆಲ್ಲ ಹೋಗಿ ಅಲ್ಲಿ ಮಲಗಿದ್ದೀರಿ, ನಿದ್ದೆ ಕಟ್ಟಿ ಎಲ್ಲ ಅಲ್ಲಿ ಗ್ಲಾಸೆಲ್ಲ ಹೊಡೆದಾಗೆಲ್ಲ ನಾವು ಕಾವಲಿ ಇದ್ಕೊಂಡು ನಾವು ಕಾಯ್ದು ಮನೆಯಲ್ಲಿ ಕರೆದು ನಮಗೋಸ್ಕರ ಒಂದು ಪ್ರಾರ್ಥನೆ ಮಾಡಿ ಇಲ್ಲಿ ನಮಗೆ ಬೋರ್ವೆಲ್ ಆಗ್ತಾ ಇದ್ದೀವಿ. ಸೊ ನಮಗೇನಾದರೂ ನೀರು ದೇವರು ಆಶೀರ್ವಾದ ಮಾಡಿ ನೀರು ಸಿಕ್ಕಿದ್ರೆ ನಾವು ನಿಮಗೆ ಜಾಗವನ್ನು ಸ್ವಲ್ಪ ಚರ್ಚ್ ಕಟ್ಕೊಳ್ಳೋಕ್ಕೆ ಫ್ರೀಯಾಗಿ ಕೊಡ್ತೀವಿ ಅಂತ ಅವರು ಹೇಳಿದರು. ಅದೇ ಪ್ರಕಾರವಾಗಿ ಅವರು ಹೋಗಿ ಮನೆಯಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರು ರೈತರು ಮುನಿರಾಜು ಅಂದ್ಬಿಟ್ಟು ಯರಪನಹಳ್ಳಿನಲ್ಲಿದ್ದಾರೆ, ಅವ್ರು ಪ್ರಾರ್ಥನೆ ಮಾಡಿ ನೆಕ್ಸ್ಟ್ ಡೇನಲ್ಲಿ ಬೋರ್ ಹಾಕಿದ್ದಾರೆ. ಸೊ ದೇವರ ಆಶೀರ್ವಾದದಿಂದ ಬೋರ್ ಸಿಕ್ಕಿದೆ. ಸೊ ಅವರು ಸಂತೋಷವಾಗಿ ಇಡೀ ಕುಟುಂಬ ಸೇರಿ ಸೊ ಅವರಿಗೆ ಬಂದುಬಿಟ್ಟು ಆ ಜಾಗನ ಸುಮಾರು
5 ಗುಂಟೆ ಜಾಗವನ್ನು ಯರಪನಹಳ್ಳಿ ಗ್ರಾಮದಲ್ಲಿ ಇರತಕ್ಕಂಥ ಜಾಗವನ್ನು 5 ಗುಂಟೆನ ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಸೊ ಆ ಟೈಮಲ್ಲಿ ಇವರು ಜಿ ಎಫ್ ಅಂದರೆ ಗಾಸ್ಪಲ್ ಫಾರ್ ಏಷ್ಯಾ ಆ ಒಂದು ಸಂಸ್ಥೆ, ಅದು ಸಂಸ್ಥೆ ಇರೋದು ಮ್ಯಾಂಗ್ಳೂರು ಮತ್ತು ಅವರ ಬ್ರಾಂಚ್ಗಳೆಲ್ಲ ಬಂದುಬಿಟ್ಟು ಕೇರಳದಲ್ಲಿ ಇದೆ. ಸೊ ಅಲ್ಲಿ ಇರಬೇಕಾದ್ರೆ ನಮ್ಮ ಪಾಸ್ಟ್ರ್ ಅವರು ಒಂದು ಕಂಡೀಷನ್ ಹಾಕಿದ್ರು, ಅಂದರೆ ಅವ್ರು ಕರೆದ್ರು, ಬನ್ನಿ ನಮ್ಮ ಸಂಸ್ಥೆಯಲ್ಲಿ ನೀವು ಸೇವೆ ಮಾಡಿ ಅಂತ. ಆ ಟೈಮಲ್ಲಿ ನಮ್ಮ ಕೆ ಎ ಜಾನ್ ಅವರು ಏನಿದ್ದಾರೆ ಅವರು ಒಂದು ಕಂಡೀಷನ್ ಹಾಕಿದ್ದಾರೆ. ನೋಡಿ, ನಮ್ಮದು ಅಕ್ಕಪಕ್ಕದಲ್ಲಿ 6ರಿಂದ 7 ಊರುಗಳಿದೆ. ಈ ಊರಲ್ಲಿ ಸುಮಾರು ಜನ ಇದ್ದಾರೆ. ಸೊ ಸುಮಾರು ಒಂದು 200-300 ಜನ ಸೇರೋ ಅಂಥದ್ದು ಒಂದು ಕಟ್ಟಡವನ್ನು, ಅಂದರೆ ಒಂದು ಚರ್ಚನ್ನು ನೀವು ಕಟ್ಕೊಡೋದಾದರೆ ನಾನು ನಿಮ್ಮ ಜೊತೆಯಲ್ಲಿ ಬಂದು ನಾವು ಜಾಯಿನ್ ಆಗಿ ಸೇವೆ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ರೈತರು ಜಾಗವನ್ನು ಕೊಟ್ಟಿದ್ದಾರೆ. ಆದರೆ ಅದು ಕಟ್ಟಡವನ್ನು ಕಟ್ಟಲಿಕ್ಕೆ ಅವರು ಒಪ್ಕೊಂಡು, ಸರಿ ಆಯಿತು ನೀವು ಕಟ್ಟಡವನ್ನು ಕಟ್ಟಿ ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡ್ತೀವಿ ಅಂತ ಅವರು ಹೇಳಿದಾಗ ಇವರು ಆ ಸಂಸ್ಥೆಯಲ್ಲಿ ಸೇರಿಕೊಂಡು ಮತ್ತು ನಮ್ಮ ಜನರ ಕಡೆಯಿಂದ ಹಳ್ಳಿನಲ್ಲಿ ಅವರು ದೇಣಿಗೆ ಎತ್ತಿ ಸಂಸ್ಥೆಗೆ ಕೊಟ್ಟು ಅದೇ ಹಣವನ್ನು ಸಂಸ್ಥೆ ನಮಗೆ ಮತ್ತೆ ವಾಪಸ್ ಕೊಟ್ಟು ಕಟ್ಟಡವನ್ನು ಕಟ್ಟಿ ಸುಮಾರು 26 ವರ್ಷಗಳಿಂದ ಆ ಜಾಗದಲ್ಲಿ ನಾವು ಆರಾಧನೆ ಮಾಡ್ಕೊಂಡು ಬರ್ತಾಯಿದ್ವು.